ಹಾಯ್ ಹೆಲೋ ಎವ್ರಿವನ್. ನಾನಿವತ್ತು ವಿಡಿಯೋ ಮಾಡ್ತಿರೋದಕ್ಕೇನಪ್ಪ ಕಾರಣ ಅಂದರೆ ನಾನಿವತ್ತು ಬಿಜಾಪುರ್ಗೆ ಹೋಗ್ತಾ ಇದ್ದೀನಿ. ಹಾಸನಿಂದ ಬಿಜಾಪುರ್ಗೆ ನಮ್ಮ ಅಣ್ಣನ ಜೊತೆ ಹೋಗ್ತಾ ಇದ್ದೀನಿ. ಸ್ವಲ್ಪ ಕೆಲಸ ಇತ್ತು, ಅದಕ್ಕೆ ಹೋಗ್ತಾ ಇದ್ದೀನಿ. ಮತ್ತು ಗೋಲ್ ಗುಂಬಜ್ ನೋಡಬೇಕಿತ್ತು, ಹಾಗೆ ನೋಡ್ಕೊಂಡು ಬರೋಣ ಅಂತ. ಟ್ರೈನ್ ಇರೋದು 8:15 ಬುಕ್ ಆಗಿದೆ ಟ್ರೈನು. ನಮ್ಮ ಅಣ್ಣ ಆಲ್ರೆಡಿ ಹಾಸನಿಗೆ ಬಂದಿದ್ದಾನೆ. ನಾನೇನು ಸ್ನಾನನೂ ಮಾಡಿಲ್ಲ, ಊಟ ಮಾಡ್ಕೊತಿದ್ದೆ, ಪಲಾವ್ ಮಾಡ್ಕೊತಿದ್ದೆ ಟ್ರೈನಲ್ಲಿ ತಿನ್ನೋದಕ್ಕೆ ಅಂತ. ಅಣ್ಣ ಬಂದಿದ್ದಾನೆ, ಇವಾಗ ಸ್ನಾನ ಮಾಡ್ಕೊಂಡು ಫ್ರೆಶ್ ಅಪ್ ಹಾಕೊಂಡು ಬೇಗ ಓಡಬೇಕು. ನಾನು ಹಾಸನಲ್ಲಿ ಟ್ರೈನ್ ಹತ್ತಿ ಕೂತ್ಕೊಂಡ್ವಿ, ಹಾಗೆ ಪಲಾವ್ ತಿನ್ಕೊಂಡು ಮಲ್ಕೊಂಡ್ವಿ. ಮತ್ತು ನಾನು ಬೆಳಗ್ಗೆ ಎದ್ದಾಗ 6:30 ಆಗಿತ್ತು. ಈ ಥರ ಸನ್ರೈಸ್ ಇತ್ತು. ಬಾಗಲಕೋಟೆ ಹತ್ತತ್ರ ಇದ್ದೆ. ಮತ್ತು ಕಾಫಿ ತೊಗೊಂಡು ಕುಡಿದು ನಾನು ಫ್ರೆಶ್ ಅಪ್ ಆಗಿ ರೆಡಿ ಆದೆ. ಅಲ್ಲಿಂದ ಕರೆಕ್ಟಾಗಿ 9:30 ನಾನು ಬಿಜಾಪುರಲ್ಲಿದ್ವಿ. ಅಲ್ಲಿಂದ ನಾವು ಗಾಂಧಿ ಸರ್ಕಲ್ ಹತ್ರ ಹೋಗಬೇಕಾಗಿತ್ತು. ಅಲ್ಲಿಗೆ ಆಟೋದಲ್ಲಿ ಹೋದ್ವಿ. ಸ್ವಲ್ಪ ಟ್ರಾಫಿಕ್ ಇತ್ತು, ಅಂದರೆ ಮಾರ್ನಿಂಗ್ ಅಲ್ವಾ, ಆಫೀಸ್ ಸ್ಕೂಲ್ ಅಂತ ಕಾಲೇಜ್ ಅಂತ ಎಲ್ಲ ಹೋಗ್ತಾ ಇರ್ತಾರಲ್ಲ, ಸೊ ಸ್ವಲ್ಪ ಟ್ರಾಫಿಕ್ ಇತ್ತು. ಹಾಗೆ ಹೋಗ್ತಾ ತಿಂಡಿ ಮಾಡ್ಕೊಂಡ್ವಿ. ತಿಂಡಿ ಮಾಡಿಕೊಂಡು ಅಲ್ಲಿಂದ ಕೆಲಸ ಇತ್ತು, ಕೆಲಸ ಎಲ್ಲ ಮುಗಿಸ್ಕೊಂಡು ಗೋಲ್ ಗುಂಬಜ್ ಹತ್ರ 11 ಗಂಟೆಗೆ ಬಂದ್ವಿ. ಹಾಯ್ ಹೆಲೋ ಎವ್ರಿವನ್. ನಾವು ಬಿಜಾಪುರಲ್ಲಿ ಗೋಲ್ ಗುಂಬಜ್ ನೋಡೋಕ್ಕೆ ಬಂದಿದ್ದೀವಿ. ನಾನು ಅಣ್ಣ ಬಂದಿದ್ವಿ ಗೋಲ್ ಗುಂಬಜ್ ನೋಡೋಕ್ಕೆ. ನಾನಿದು ಸೆಕೆಂಡ್ ಟೈಮ್ ನೋಡ್ತಾ ಇರೋದು, ಅಣ್ಣ ಫಸ್ಟ್ ಟೈಮ್. ಅಣ್ಣಂಗೋಸ್ಕರ ಬಂದಿರೋದು. ನನಗಿದು ನೋಡೋಕ್ಕೆ ಇಷ್ಟ ಇಲ್ಲ, ಯಾಕಂದರೆ ಮೆಟ್ಲು ಹತ್ತಕ್ಕೆ ತುಂಬ ಕಷ್ಟ, ಸುಸ್ತಾಗೋಗುತ್ತೆ ಹತ್ತಕ್ಕೆ. ಆದರೂ ಅಣ್ಣಂಗೋಸ್ಕರ ಕರ್ಕೊಬಂದಿದ್ದೀನಿ. ಇವತ್ತು ಮತ್ತೆ 3 ಗಂಟೆ 3:30 ಹಾಸನ್ಗೆ ರಿಟರ್ನ್ ಟ್ರೈನ್ ಇದೆ, ಅದರಲ್ಲಿ ಹೊರಡ್ತೀವಿ. ಇನ್ನೂ ಟೈಮ್ ಇದೆ ತುಂಬ, ಅದಕ್ಕೋಸ್ಕರ ಬಂದಿರೋದು. ಮತ್ತು ನನ್ನ ಫ್ರೆಂಡ್ ಒಬ್ಬಳು ಬರ್ತೀನಿ ಅಂತೇಳಿ ಬಿಜಾಪುರಲ್ಲಿದ್ದಾಳೆ. ಅವಳು 12 ಗಂಟೆಗೆ ಸಿಗ್ತೀನಿ ಅಂದಿದ್ದಾಳೆ. ಅವಳು ಮಾತಾಡಿಸ್ಕೊಂಡು ಹೋಗ್ಬೇಕು. ವಿಡಿಯೋಸ್ ಯಾವುದೂ ಹಾಸನಿಂದ ಇಲ್ಲಿಗೆ ಬರುವಾಗ ಮಾಡೋಕ್ಕಾಗಲಿಲ್ಲ. ಅದಕ್ಕೆ ಇಲ್ಲಿ ಬಿಜಾಪುರಲ್ಲಿ ಗೋಲ್ ಗುಂಬಜ್ ನೋಡ್ತಾ ವೀಡಿಯೋ ಮಾಡೋಣ ಅಂತ ಮಾಡ್ತಾಯಿದ್ದೀನಿ. ಮಾಡಿಬಿಡ್ತಾಯಿದ್ದಾರೆ ನಮ್ಮ ಅಣ್ಣನ. ಸಿಗರೇಟ್ ಪ್ಯಾಕ್ ಜೋಬಲ್ಲಿ ಇಟ್ಕೊಂಡಿದ್ದ ಅಂತ ವಾಪಸ್ ಕಳಿಸಿದ್ರು. ಅವನೇ ನಮ್ಮ ಅಣ್ಣ. ಇವ್ರ ಜೊತೆ ಗೋಲ್ ಗುಂಬಜ್ ನೋಡೋಕೆ ಬಂದಿದ್ದೀನಿ, ಒಂದು ತೋರ್ಸೋಕ್ಕೆ. ನೀನು ಲೈಟ್ರ್ ಇಟ್ಕೊಂಡಿದ್ದೆ ಕಳಿಸೋರು. ಹಾಂ, ಟವರ್ಗಿಂತ ಹೈಟ್ ಇರುತ್ತೆ ಅನಿಸುತ್ತೆ. ಇದೂ ಸಮಾಧಿನೇ ಕಣೋ. ಮೇಲೋಗಿ ಹೋಗ್ಬೇಕು, ಅಲ್ಲಿ ಗುಂಡೆ ಐತಲ್ಲ, ಅಲ್ಲೋಗಿ ಹೋಗ್ಬೇಕು. ಅದೇ 10 ವರ್ಷ ಸುಸ್ತಾಗೋಗುತ್ತೆ ಮನು. ಟೀನ್ ಅಂತ ಬರುತ್ತೆ. ಸ್ಕೂಲ್ ಮಕ್ಕಳೆಲ್ಲ ಬಂದಿದ್ದಾರೆ ಟ್ರಿಪ್ಗೆ. ಅಲ್ಲೆಲ್ಲ ಹೋಗ್ಬೇಕು ಮನು. ಹಾಂ, ಇಲ್ಲಿ ಒಂದ್ಸರಿ ಕೂಗಿದ್ರೆ 7 ಸರಿ ಎಕೋ ಬರುತ್ತೆ. ಓ ಮೈ ಗಾಡ್, ಸ್ಲಿಪ್ಪರ್ ಬಿಟ್ಟು ಹೋಗ್ಬೇಕು. ಸ್ಲಿಪ್ಪರ್ ಎಲ್ಲ ಬಿಟ್ಟು ಒಳಗಡೆ ಹೋದ್ವಿ. ಅಲ್ಲಿ ಗೋಲ್ ಗುಂಬಜ್ ಆ ಥರ ಯಾವುದೇ ಗುಹೆಗಳು, ಯಾವ್ಯಾವ ಡಿಸ್ಟ್ರಿಕ್ಕಲ್ಲಿ ಏನೇನು ಫೇಮಸ್ ಇದೆ ಅದನ್ನೆಲ್ಲ ಹಾಕಿದ್ರು. ಒಂಥರ ನೋಡಿ ಖುಷಿ ಆಯಿತು. ಅಲ್ಲಿಂದ ನಮ್ಮ ಜರ್ನಿ ಸ್ಟಾರ್ಟ್. ವೇ ಟು ವಿಸ್ಪರಿಂಗ್ ಗ್ಯಾಲರಿ. ಆಗಲೇ ಎಲ್ಲ ಕೂಗ್ತಾ ಇರೋದು ಕೇಳಿಸ್ತಾ ಇತ್ತು. ಒಂಥರ ಎಕ್ಸೈಟ್ಮೆಂಟು, ಎಷ್ಟೊತ್ತಿಗೆ ಹೋಗ್ತೀವಿ ಅಂತ. ಬಟ್ ಸಖತ್ತು ಕಷ್ಟ. ಒಂದೊಂದು ಮೆಟ್ಲು ಹತ್ತೋಷ್ಟರಲ್ಲಿ ನಾನಂತೂ ಉಸಿರು ಬಿಟ್ಕೊಂಡು ಹತ್ತಿದ್ದೀನಿ. ನಮ್ಮಣ್ಣ ಸ್ವಲ್ಪ ರೆಸ್ಟ್ ತೊಗೊಂಡು ಹತ್ತುತ್ತಾ ಇದ್ದ. ಭಯನೂ ಆಯಿತು ಸ್ವಲ್ಪ, ಯಾಕಂದರೆ ಅಲ್ಲಿ ನಾವು ಹೋಗುವಾಗ ಯಾರೂ ಕಾಣಿಸ್ತಾ ಇರಲಿಲ್ಲ. ಆಮೇಲೆ ಎಲ್ಲೆಲ್ಲೋ ರೂಟ್ಸ್ ಇರುತ್ತೆ, ಆಮೇಲೆ ಯಾವ ಗುಹೆ ಒಳಗಡೆ ಹೋಗ್ಬಿಟ್ರೆ ಅಂತ ಭಯ ಆಗ್ತಿತ್ತು. ಭಯದ ಜೊತೆ ಕಾಮಿಡಿ ಮಾಡ್ಕೊಂಡು ಹೋಗ್ತಿರ್ಲಿಲ್ಲ. ಸುಸ್ತಾಯ್ತು 10 ವರ್ಷಕ್ಕೆ. ಒಂದು ವಾಟ್ರ್ ಬಾಟಲ್ ಕೂಡ ನಾವು ತೊಗೊಂಡೋಗಿರಲಿಲ್ಲ. ಔಟ್ಸೈಡಿಂದ ಏನೂ ಅಲೋ ಮಾಡಲ್ಲ ಅಂದ್ರಿಂದ ವಾಟ್ರ್ ಬಾಟ್ಲು ಏನೂ ತೊಗೊಂಡೋಗಿರಲಿಲ್ಲ. ಎಷ್ಟು ಚೆನ್ನಾಗಿ ಕಾಣಿಸುತ್ತೆ ಅಂದರೆ ವ್ಯೂ. ಇನ್ನು ಮೇಲೋದ್ರೆ ತುಂಬ ಚೆನ್ನಾಗಿ ಕಾಣುತ್ತೆ. ಹೆಂಗೆ ಅನ್ನಿಸ್ತಾ? ಹತ್ತಬಿಟ್ವಿ. ಆಮೇಲೆ ಸಾಕಪ್ಪ ಅನಿಸ್ಬಿಡ್ತು. ನಮ್ಮ ಅಣ್ಣ ಅಂತೂ ಇಳಿದ್ಬಿಡೋಣ ವಾಪಸ್ಸು ಅಂತ ಇದ್ದ.
ಆದ್ರೆ ಇಷ್ಟು ದೂರ ಬಂದು ನೋಡ್ದೇ ಹೋಗೋಕ್ಕಾಗುತ್ತಾ ಅಂತ ಕಷ್ಟಪಟ್ಟು ಹೆಂಗೋ ಹತ್ತಿದ್ವಿ. ಈ ಗುಹೆಯಲ್ಲಿ ಯಾರಾದರೂ ಒಂದಿನ ಇರೋಕ್ಕಾಯ್ತದ ಅಯ್ಯಪ್ಪ. ಫೈನಲ್ ಆಗಿ ಬಂದ್ವಿ ಮೇಲೆ. ಮೇಲಿಂದ ಸಿಟಿ ಎಷ್ಟು ಚೆನ್ನಾಗಿ ಕಾಣ್ತಿತ್ತು ಅಂದರೆ ಬೆಳಗ್ಗೆ ಹೋಗಿದ್ರಿಂದ ನಮಗೆ ಒಂದು 11 ಓ ಕ್ಲಾಕ್ ಹಂಗೆ ಹೋಗಿದ್ರಿಂದ ಚೆನ್ನಾಗಿ ಕಾಣ್ತಿತ್ತು ವ್ಯೂ. ಮತ್ತು ಒಳಗಡೆ ಹೋದರೂ ಬರೀ ಎಲ್ಲ ಚೀರಾಟ ಅರ್ಚಾಟನೇ. ಅದು ಬಿಟ್ಟರೆ ಬೇರೆ ಏನೂ ಕೇಳಿಸ್ತಿರ್ಲಿಲ್ಲ. ನಮ್ಮ ವಾಯ್ಸ್ ನಮಗೆ ಕೇಳಿಸ್ತಿರ್ಲಿಲ್ಲ, ಯಾಕಂದರೆ ಎಕೋ ಅಲ್ವಾ, ಎಲ್ಲಿ ಕೂಗ್ತವ್ರೆ ಅನ್ನೋದೇ ಗೊತ್ತಾಗ್ತಿರ್ಲಿಲ್ಲ. ಕಾಲೇಜ್ ಮಕ್ಕಳು ಬಂದ್ವಲ್ಲ, ಸ್ಕೂಲ್ ಮಕ್ಕಳೆಲ್ಲ ಬಂದ್ವಲ್ಲ, ಕೂಗ್ತಾವೆ. ಫೋಟೋ ತೆಗಿತೀನಿ ಈಗ. ಅಲ್ಲಿಂದ ಆಚೆ ಬಂದು ಸ್ವಲ್ಪ ಫೋಟೋಸ್ ವೀಡಿಯೋಸ್ ಅಂತ ತಗೊಂಡು ಸ್ವಲ್ಪ ಹೊತ್ತಲ್ಲೇ ಕೂತ್ಕೊಂಡು ಸುಧಾರಿಸ್ಕೊಂಡು ಹೊರಟ್ವಿ. ಅಷ್ಟು ಜನ ಇರಲಿಲ್ಲ ನಾವು ಹೋದಾಗ, ಬೆಳಗ್ಗೆನೇ ಅಲ್ವಾ, ಸ್ವಲ್ಪ ಕಡಿಮೆ ಇದ್ದರು. ಹತ್ತೋದು ಹೆಂಗೋ ಹತ್ಬಿಡ್ಬೋದು, ಬಟ್ ಇಳಿಯೋದಂತೂ ಸಖತ್ ಕಷ್ಟ. ಒಳ್ಳೆ ಜಿಮ್ಮಲ್ಲಿ ಲೆಗ್ ವರ್ಕೌಟ್ ಮಾಡಿ ಬಂದಾಗ ಮೆಟ್ಲಿಳಿಯುವಾಗ ಯಾವ ಥರ ನಡುಗ್ತಾ ಇರುತ್ತೆ ಕಾಲು, ಆ ಥರ ನಡುಗ್ತಾ ಇತ್ತು. ಒಂಚೂರು ಸ್ಲಿಪ್ ಆದರೆ ಕೆಳಗೆ ಕೂತ್ಕೊಬಿಡೋದೆ. ಇನ್ನು ಈ ಕಡೆ ಬಂದರೆ ಉತ್ತರ ಕನ್ನಡದಲ್ಲಿ ಏನೇನು ಸ್ಮಾರಕಗಳಿವೆ, ಏನೇನು ಯಾವ್ಯಾವ ಡಿಸ್ಟಿಕಲ್ಲಿ ಏನೇನಿದೆ ಅಂತ ಎಲ್ಲ ಹಾಕಿದ್ರು. ಸಣ್ಣದಾಗಿ ಇನ್ಫಾರ್ಮೇಷನ್ ಅದು. ಇದು ಸಕಲೇಶ್ಪುರದಲ್ಲಿ ಐತಲ್ಲ, ಅದು ಮನ್ಸೂರಾಬಾದ್ ಕೋಟೆ. ನಮ್ಮ ಹಾಸನದ ಏನಾದರೂ ಬಂತು ಅಂದರೆ ಎಕ್ಸೈಟ್ಮೆಂಟು. ಮತ್ತು ಮೈಸೂರು, ಚಿಕ್ಕಬಳ್ಳಾಪುರ, ಚಿತ್ರದುರ್ಗ ಎಲ್ಲ ಥರನೂ ಇತ್ತು. ಎಲ್ಲನೂ ಗೊತ್ತಿರಲಿಲ್ಲ. ನಾನೇ ಆ್ಯಕ್ಚುಲಿ ಯಾವುದೂ ನೋಡಿಲ್ಲ. ಎಲ್ಲನೂ ಒಂದ್ಸತಿ ವಿಸಿಟ್ ಮಾಡಬೇಕು, ನೋಡ್ಕೊಬರ್ಬೇಕು. ದೊಡ್ಡವ್ರು ಹೇಳಿದಾರಲ್ಲ, ದೇಶ ಸುತ್ತಿ ಕೋಶ ಓದು ಅಂತ. ದೇಶ ಸುತ್ತೋಕ್ಕಾಗಲಿಲ್ಲ ಅಂದರೂ ನಮ್ಮ ಕರ್ನಾಟಕದಲ್ಲಿರೋ, ನಮ್ಮ ರಾಜ್ಯದಲ್ಲಿರೋವಂಥ ಪ್ಲೇಸಸ್ನ ನೋಡಬೇಕು. ನಾನಿನ್ನು ಹಂಪಿ, ಪಟ್ಟದಕಲ್ಲು, ಬಾದಾಮಿ ಯಾವುದೂ ನೋಡೇ ಇಲ್ಲ, ನೋಡಬೇಕು. ಅಲ್ಲಿಗೆ ಹೋದ್ಮೇಲೆ ಅದರ ವೈಶಿಷ್ಟ್ಯತೆ ನಮಗೆ ಗೊತ್ತಾಗುತ್ತೆ. ದೂರದಿಂದ ಏನು ಬುಕ್ಸು ಮತ್ತು ವಿಡಿಯೋ ಮೊಬೈಲಲ್ಲಿ ನೋಡಿರ್ತೀವಿ ಅಷ್ಟೇ, ಬಟ್ ಅಲ್ಲಿ ಹೋದಾಗ ಅದ್ರ ಬಗ್ಗೆ ಡೀಟೇಲಾಗಿ ಇನ್ಫಾರ್ಮೇಷನ್ ಸಿಗುತ್ತೆ. ಬೇರೆಯವ್ರಿಗೆ, ನಾವು ಬೇರೆ ಕಡೆಯಿಂದ ಬಂದವ್ರಿಗೆ ಒಂದು ಹೇಳೋಷ್ಟು ನಮಗೆ ಗೊತ್ತಿರಬೇಕು. ಅದು ಗೊತ್ತಿರಬೇಕು ಅಂದರೆ ನಾವು ಅಲ್ಲಿಗೆ ಹೋಗಿ ತಿಳ್ಕೊಂಡ್ರೇ ನಾವು ಬೇರೆಯವ್ರಿಗೆ ಹೇಳ್ಬೋದು. ಇಲ್ಲಾಂದರೆ ಏನೂ ಹೇಳೋಕ್ಕೆ ಗೊತ್ತಾಗೋದೇ ಇಲ್ಲ. ಬಿಜಾಪುರ ನಾನು ಆಲ್ರೆಡಿ ಒಂದು ಸರಿ ಬಂದಿದ್ದೆ, ಬಟ್ ಆದರೂ ನನಗೆ ಇಷ್ಟು ಡೀಟೇಲಾಗಿ ಗೊತ್ತಿರಲಿಲ್ಲ. ಇವಾಗ ಸ್ವಲ್ಪ ಎಲ್ಲ ಡೀಟೇಲಾಗಿ ಗೊತ್ತಾಯಿತು. ನನ್ನ ಫ್ರೆಂಡ್ ಬರ್ತೀನಿ ಅಂದಿದ್ಲು, ಅವಳು ಬರೋದು 12 ಓ ಕ್ಲಾಕ್ಗೆ. ಮತ್ತು ಏನು ಮಾಡೋದು, ಹೊರಗಡೆ ಹೋಗಿ ಬಿಸಿಲು ಅಂತ ಅಲ್ಲೇ ಪಾರ್ಕಿಂಗ್ ಹತ್ರ ಕೂತ್ಕೊಂಡು ಫೋಟೋಸ್ ಎಲ್ಲ ನೋಡ್ಕೋತಾ ಕೂತಿದ್ವಿ. ನಮ್ಮ ಅಣ್ಣಂಗೆ ಫೋಟೋಸ್ ಕ್ರೇಜ್ ಜಾಸ್ತಿ. ನಾನು ಅದೇ ಗ್ಯಾಪಲ್ಲಿ ಏನು ಮಾಡಲಿ, ರೀಲ್ಸ್ ಮಾಡಿಕೊಂಡು ಒಂದೆರಡು ಕೂತಿದ್ದೆ. ಅಷ್ಟರಲ್ಲಿ ನನ್ನ ಫ್ರೆಂಡ್ ಕಾಲ್ ಮಾಡಿದ್ಲು, ಹೊರಗಡೆ ಹೋದ್ವಿ. ಅವ್ರ ಜೊತೆ ಅಲ್ಲೇ ಹೋಟೆಲ್ಗೆ ಹೋದ್ವಿ. ಬಿಸಿಲಲ್ಲಿ ಏನು ಮಾಡೋಕ್ಕೂ ಇಂಟ್ರೆಸ್ಟ್ ಇರಲಿಲ್ಲ. ಊಟ ಮಾಡಬೇಕಿತ್ತು, ಊಟ ಮಾಡಬೇಕು ಅನ್ನಿಸ್ತಾ ಇರಲಿಲ್ಲ. ಆದರೆ ಹಾಗೆ ಕಾಫಿ ಕುಡ್ಕೊಂಡು ಇವರು ಸ್ವಲ್ಪ ಹೊತ್ತು ಕೂತ್ಕೊಂಡು ಟೈಮ್ ಪಾಸ್ ಮಾಡಿಕೊಂಡು ಅಲ್ಲಿಂದ ರೈಲ್ವೆ ಸ್ಟೇಷನ್ಗೆ ಡ್ರಾಪ್ ಮಾಡಿಸ್ಕೊಂಡ್ವಿ. ಅಲ್ಲಿ ರೈಲ್ವೆ ಸ್ಟೇಷನ್ಗೆ ಹೋದೆ. ಅಲ್ಲಿ ಟ್ರೈನ್ ಬರೋದು 3:30 ಅಂತ ಹೇಳಿದ್ರು. ನಾವು ಸ್ಲೀಪರ್ ಕೋಚ್ ಬುಕ್ ಮಾಡೋಕ್ಕಾಗಿರಲಿಲ್ಲ ಈ ಕಡೆಯಿಂದ. ಇಲ್ಲಿಂದನೇ ಸ್ಟಾರ್ಟಿಂಗ್ ಓಡುತ್ತಲ್ಲ ಮತ್ತೇನಕ್ಕೆ ಅಂತ. ಬಟ್ ಅಲ್ಲಿ ಹೋದ್ಮೇಲೆ ಗೊತ್ತಾಯಿತು ತುಂಬ ರಶ್ ಇರುತ್ತೆ ಅಂತ. 2 ಕುಲ್ಫಿ ಕೊಡ್ತಿದ್ದಾಳೆ ಇವಳು ಫ್ರೆಂಡು. ಬಿಜಾಪುರ ಬಂದರೆ ಇವಳ ಕಾಂಟ್ಯಾಕ್ಟ್ ಮಾಡಿ. ಫ್ರೆಂಡ್ನ ಕಳಿಸಿ ಒಂದು 2:30ಗೆ ನಮ್ಮ ಅಣ್ಣ ನಾನು ಹೋಗಿ ಊಟ ಮಾಡಿಕೊಂಡು ಅಲ್ಲಿಂದ ಟ್ರೈನ್ ಹತ್ತಿದ್ವಿ. ಟ್ರೈನ್ ಬಂದಿದೆ, ಇದು 3:30ಗೆ ಹೊರಡೋದು. ಈಗ 2 ಗಂಟೆ. ಸ್ಲೀಪರ್ ಕೋಚ್ ಸಿಗಲಿಲ್ಲ, ಅದರಿಂದ ಜನರಲಲ್ಲಿ ಹೋಗ್ತಾ ಇದ್ದೀವಿ. ನಮ್ಮಮ್ಮ ಮಲ್ಕೊಂಡಿದ್ದಾಳೆ. ಸಖತ್ ಬಿಸಿಲು ಇದೆಯಪ್ಪ. ನಮಗಿರೆಲ್ಲ ರೆಡ್ ಆಗೋಯ್ತು ಬಿಸಿಲು. ನಿದ್ದೆ ಬರ್ತಿದೆ, ಫೋನ್ ಚಾರ್ಜ್ ಹಾಕೊಂಡಿದ್ದೀನಿ.
ಕಾರಕನು ಕಾರಕನು ವಡಪಾವ್ ತಿನ್ಕೊಂಡ್ವಿ, ಮಲ್ಕೊಳಕ್ಕೆ ರೆಡಿ ಆದ್ವಿ. ಹುಬ್ಬಳ್ಳಿ ಕ್ರಾಸಿಂಗ್ ಇದ್ದಿದ್ದರಿಂದ 1 ಅವರ್ ಲೇಟ್ ಆಯಿತು. 4:45ಗೆ ಹಾಸನ ಬಂದ್ವಿ. ಅಲ್ಲಿಂದ ಅಣ್ಣನ ಬಸ್ ಸ್ಟ್ಯಾಂಡಿಗೆ ಡ್ರಾಪ್ ಮಾಡಿ ನಾನು ರೂಮ್ಗೆ ಹೋದೆ. ಇದು ಇವತ್ತಿನ ವಿಡಿಯೋ. ಇಷ್ಟ ಆದರೆ ಲೈಕ್ ಮಾಡಿ, ಕಾಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಮತ್ತೆ ಸಿಗೋಣ.